ಜಗತ್ತಿನ ಶ್ರೀಮಂತ ಲೀಗ್ ಆಗಿರುವಂತ IPL 19 ಸೀಸನ್ಗಳನ್ನು ಯಶಸ್ವಿಯಾಗಿ ಮುಗಿಸಿ 20ನೇ ಆವೃತ್ತಿಗೆ ಸಿದ್ಧವಾಗ್ತಾ ಇದೆ. ಈ 19 ವರ್ಷಗಳ ಇತಿಹಾಸವನ್ನ ಕೆದಕಿದ್ರೆ ಸಾಧನೆಗಳು ಕೂಡ ಶಿಖರದಷ್ಟಿದೆ. ಹಲವು ವಿವಾದಗಳು ಉಂಟಾಗಿವೆ. ಅದರಲ್ಲೂ ಕಾಂಟ್ರವರ್ಷಿಯಲ್ ಲಿಸ್ಟ್ನಲ್ಲಿ ಟಾಪ್ನಲ್ಲಿ ಬರುವಂತ ಇನ್ಸಿಡೆಂಟ್ ಅಂದ್ರೆ ಅದು 2013ರ IPLನಲ್ಲಿ ನಡೆದಿದ್ದ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವಿನ ಸಂಘರ್ಷ. ದಿಗ್ಗಜ ಆಟಗಾರರ ಆನ್ ಫೀಲ್ಡ್ ಸಮರ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿತ್ತು. ಸ್ಟಿಲ್ ಈವರೆಗೂ ಕೂಡ ಈ ಘಟನೆ ಸದ್ದು ಮಾಡ್ತಾನೆ ಇರುತ್ತೆ. ಇದೀಗ ಆವತ್ತಿನ ಮ್ಯಾಚ್ ಅಲ್ಲಿ ನಿಜವಾಗ್ಲೂ ಏನಾಗಿತ್ತು ಅನ್ನೋದನ್ನ ಅಂದಿನ ಪಂದ್ಯದ ಫೀಲ್ಡ್ ಅಂಪೈರ್ಗಳಲ್ಲಿ ಒಬ್ಬರಾಗಿದ್ದಂತ ಅನಿಲ್ ಚೌಧರಿ ರಿವೀಲ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಕೊಹ್ಲಿ ಮಾಡಿದ್ದೇ ಸರಿ ಎಂದಿದ್ದಾರೆ. ಹಾಗಾದ್ರೆ ಏನಾಗಿತ್ತು ಅವತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2013ರ ಏಪ್ರಿಲ್ 11 ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ. ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಗೌತಮ್ ಗಂಭೀರ್ ಅವರ ಲೀಡರ್ಶಿಪ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ ಆಗಿದ್ವು. ಆದ್ರೆ ಮ್ಯಾಚ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ನಡುವೆ ನಡೆದ ಜಗಳ IPL ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಗಲಾಟೆಯಲ್ಲಿ ಒಂದಾಗಿದೆ. ಅಂದು ಪಂದ್ಯದ ಆನ್ ಫೀಲ್ಡ್ ಅಂಪೈರ್ ಆಗಿದ್ದಂತ ಅನಿಲ್ ಚೌಧರಿ ಈಗ ಏನಾಗಿತ್ತು ಅವತ್ತು ಅನ್ನೋದನ್ನ ಮಾತನಾಡಿದ್ದಾರೆ. ಕೊಹ್ಲಿ ಔಟ್ ಆಗಿದ್ದಕ್ಕೆ ಟೀಕೆ ಮಾಡಿದ್ದ ಗಂಭೀರ್. ಅವತ್ತಿನ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ KKR ತಂಡ 155 ರನ್ಗಳ ಟಾರ್ಗೆಟ್ ನೀಡಿತ್ತು. ಸೊ ಈ ಗುರಿಯನ್ನ ಬೆನ್ನಟ್ಟಿದಂತ RCB ಪರ ವಿರಾಟ್ ಕೊಹ್ಲಿ 35 ರನ್ ಗಳಿಸಿ ಔಟ್ ಆಗಿದ್ರು. ಲಕ್ಷ್ಮೀಪತಿ ಬಾಲಾಜಿ ಅವರ ಬೌಲಿಂಗ್ ವೇಳೆ ಇಯಾನ್ ಮಾರ್ಗನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗಿದ್ರು. ಕೊಹ್ಲಿ ಔಟ್ ಆಗಿದ್ದೆ ತಡ KKR ತಂಡದ ಕ್ಯಾಪ್ಟನ್ ಆಗಿದ್ದಂತ ಗೌತಮ್ ಗಂಭೀರ್ ಅವರು ಫುಲ್ ಅಗ್ರೆಸಿವ್ ಆಗಿ ತಮ್ಮ ಟೀಮ್ ಮೇಟ್ಸ್ ಜೊತೆ ಸೆಲೆಬ್ರೇಟ್ ಮಾಡಿದ್ರು. ಸೊ ಅಷ್ಟಕ್ಕೆ ಸುಮ್ಮನಾಗದಂತ ಅವರು ಕೊಹ್ಲಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕುವಾಗ ಆಕ್ಷೇಪಾರ್ಹ ಪದವನ್ನ ಬಳಸಿ ಟೀಸ್ ಮಾಡಿದ್ರು. ಸೊ ಇದರಿಂದ ಸಿಟ್ಟಾದಂತ ಕೊಹ್ಲಿ ಗಂಭೀರ್ ಕಡೆ ವಾಪಸ್ ಬಂದು ನುಗ್ಗಿದ್ರು. ದೆಹಲಿ ಮೂಲದ ಇಬ್ಬರು ಆಟಗಾರರು ಮೈದಾನದಲ್ಲೇ ಪರಸ್ಪರ ಬೈದಾಡಿಕೊಂಡಿದ್ರು. ಪರಿಸ್ಥಿತಿ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. ಈ ಟೈಮಲ್ಲಿ ಕೋಲ್ಕತ್ತಾದ ಆಟಗಾರರು ಹಾಗೆ ಅಂಪೈರ್ಗಳು ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಕೂಡ ದೂರ ತಳ್ಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಸೊ ಆವತ್ತು ಏನಾಗಿತ್ತು ಅನ್ನೋದನ್ನ ಕಣ್ಣಾರೆ ಕಂಡಿರುವಂತ ಆನ್ ಫೀಲ್ಡ್ ಅಂಪೈರ್ ಅನಿಲ್ ಚೌಧರಿ ಈ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ. ಕೊಹ್ಲಿ ಅಗ್ರೆಸಿವ್ ಆಗಿ ಆಡದಿದ್ರೆ ಕ್ರಿಕೆಟ್ ಬೋರಿಂಗ್. ಈ ಮ್ಯಾಚ್ ಅಲ್ಲಿ ಆನ್ ಫೀಲ್ಡ್ ಅಂಪೈರ್ಗಳಲ್ಲಿ ಒಬ್ಬರಾಗಿದ್ದಂತ ಅನಿಲ್ ಚೌಧರಿ ಈ ಮ್ಯಾಚ್ ಅಲ್ಲಿ ವಾಗ್ವಾದ ಆಗ್ಬೋದು ಅಂತ ನಮಗೆ ಮೊದಲೇ ಅನಿಸಿತ್ತು ಎಂದು ಹೇಳಿದ್ದಾರೆ. ನಾರ್ತ್ ಇಂಡಿಯನ್ ಆಲ್ಮೋಸ್ಟ್ ಅಗ್ರೆಸಿವ್ ಆಗಿ ಆಡ್ತಾರೆ. ನಾನು ಸ್ಥಳೀಯ ಕ್ರಿಕೆಟ್ನಲ್ಲಿ ಆಡಿದ್ದೆ, ಜೊತೆಗೆ ನಮ್ಮ ಪ್ಲೇಯರ್ಗಳು ಕೂಡ ಯಾವಾಗಲೂ ಹಿಂಗೆ ಆಡೋದು, ಅಂದರೆ ಅಗ್ರೆಸಿವ್ ಆಗಿ ತುಂಬಾನೇ ಆಕ್ರಮಣಶೀಲವಾಗಿ ಆಡ್ತಾರೆ ಎನ್ನುವಂಥದ್ದು ಅವರ ವಾದ. ಬಟ್ ಅವತ್ತು ಅವರು ಅಗ್ರೆಸಿವ್ ಆಗಿ ಆಡಿಲ್ಲ ಅಂದರೆ ಸೊ ಯಾವುದೇ ಆಟಗಾರನ ನೈಜ ಆಟ ಹೊರಗೆ ಬರಲ್ಲ. ಸೊ ಕ್ರಿಕೆಟ್ ಅವರಿಗೆ ಅಗ್ರೆಸಿವ್ ಇಂಟೆಂಟ್ ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಆಟಗಾರರ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನು ಹೇರಿದರೆ ಸೊ ಅಲ್ಲಿ ಪಂದ್ಯ ಕೂಡ ಚೆನ್ನಾಗಿರಲ್ಲ. ಆದರೆ ಅದಕ್ಕೆ ಆದಂಥ ಒಂದು ಮಿತಿ ಇರಬೇಕು. ಸೊ ಅದನ್ನು ಆ ಲಿಮಿಟ್ನ ಯಾವತ್ತೂ ಕೂಡ ಕ್ರಾಸ್ ಮಾಡಬಾರ್ದು ಅಂದಿದ್ದಾರೆ. ಸೊ ಇದೇ ವೇಳೆ ವಿರಾಟ್ ಕೊಹ್ಲಿ ಅವರ ಮ್ಯಾನರಿಸಮ್ ಕೂಡ ಒಪ್ಕೊಂಡಿದ್ದಾರೆ. ನಾನು ವಿರಾಟ್ ಕೊಹ್ಲಿಯನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇನೆ. ಅವರ ಪಂದ್ಯಗಳಿಗೆ ಅಂಪೈರಿಂಗ್ ಕೂಡ ಮಾಡಿದ್ದೇನೆ. ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಕೊಹ್ಲಿಗೆ ಯಾರ ಮೇಲೂ ಕೂಡ ಪರ್ಸನಲ್ ದ್ವೇಷ ಇರೋದಿಲ್ಲ. ಕೆಲವೊಮ್ಮೆ ಅವರು ಮೈದಾನದಲ್ಲಿ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ತಾರೆ. ಆದರೆ ನಾವು ಅಂಪೈರ್ಗಳು ಕರೆಕ್ಟಾಗಿ ಡಿಸಿಷನ್ಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಸೊ ಓವರ್ಗಳ ಮಧ್ಯೆ ಬಂದು ಬೆಂತಡ್ತಾರೆ. ಆಟದ ಮೇಲೆ ಅವರಿಗೆ ತುಂಬಾನೇ ಫ್ಯಾಷನ್ ಇದೆ. ಸೊ ಇಂಥ ಆಟಗಾರರು ಇರಲೇಬೇಕು, ಇಲ್ಲದೇ ಇದ್ರೆ ಕ್ರಿಕೆಟ್ ಎಂಬ ಆಟವೇ ಬೋರಿಂಗ್ ಆಗಿಬಿಡುತ್ತೆ ಎಂದಿದ್ದಾರೆ. ಹೀಗೆ 2013ರಲ್ಲಿ RCB ವರ್ಸಸ್ KKR ನಡುವೆ ನಡೆದಿದ್ದ ಗಲಾಟೆಯ ಬಗ್ಗೆ ಅನಿಲ್ ಚೌಧರಿ ಮಾತನಾಡಿದ್ದಾರೆ. ಹಾಗೆ ಈ ಇನ್ಸಿಡೆಂಟ್ ಎಷ್ಟೇ IPL ಆವೃತ್ತಿಗಳು ಕಳೆದರೂ ಕೂಡ ಅಚ್ಚಳಿಯದೆ ಉಳಿಯುತ್ತೆ. ನಮಸ್ಕಾರ.